ರಾಮಚಾರಿ ಸೀರಿಯಲ್ ಪವಾಡ ನಡೀತು. ಚಾರುಲತಾ ಕಣ್ಣೀರು ತಾಕಿತು. ರಾಮಚಾರಿಗೆ ಪ್ರಜ್ಞೆ ಬಂದೇ ಬಿಡ್ತು. ರಾಮಚಾರಿ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. ಅಂತೂ ಧಾತ್ರಿವನದಲ್ಲಿ ಗುರುಗಳ ಪ್ರಾರ್ಥನೆ, ಚಾರುಲತಾಳ ಶ್ರದ್ಧೆ, ಜಾನಕಿಯ ಬೈಕಗೆ ದೇವರು ಅಸ್ತು ಅಂದಿದ್ದಾನೆ. ಕೃಷ್ಣನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ರಾಮಚಾರಿ ಸೀರಿಯಲ್ನಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ರಾಮಚಾರಿ ಇದೀಗ ಬದುಕಿದ್ದಾನೆ. ಧಾತ್ರಿವನದಲ್ಲಿ ಅಕ್ಷರಶಃ ಪವಾಡ ನಡೆದಿದೆ. ಕೃಷ್ಣ ನಂದಾದೀಪ ತಂದ ಮೇಲೆ, ಚಾರುಲತಾ ಕಣ್ಣೀರು ಹಾಕಿದ್ಮೇಲೆ ರಾಮಚಾರಿಗೆ ಪ್ರಜ್ಞೆ ಬಂದಿದೆ. ಕಾಪಾಲಿ ಬೆಟ್ಟದಲ್ಲಿ ಅಮಾವಾಸ್ಯೆಯಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅಮೂಲ್ಯವಾದ ಗಿಡಮೂಲಿಕೆಗಳಿಂದ ತಯಾರಾದ ಎಣ್ಣೆಯಿಂದ ದೀಪ ಹಚ್ಚಿಸಲಾಗುತ್ತದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ದೀಪ ಹಚ್ಚಿಸಿಕೊಂಡು ಬಂದರೆ, ದೀಪ ಆರದ ಹಾಗೆ ಕಾಪಾಡಿಕೊಂಡು ಬಂದರೆ ರಾಮಚಾರಿಯ ಪ್ರಾಣಜ್ಯೋತಿ ಉಳಿಯುತ್ತದೆ ಅಂತ ಚಾರುಲತಾಗೆ ಗುರುಗಳು ತಿಳಿಸಿದ್ದರು. ರಾಮಚಾರಿ ಬದುಕಬೇಕು ಅಂತ ಅಪಾಯದ ಕೂಪವಾದ ಕಾಪಾಲಿ ಬೆಟ್ಟಕ್ಕೆ ಚಾರುಲತಾ ತೆರಳಿದ್ದಳು. ಆದರೆ ಅಲ್ಲಿ ವಾಮಾಚಾರ ಮಾಡುವವರ ಕೈಗೆ ಚಾರುಲತಾ ಸಿಕ್ಕಿಬಿದ್ದಳು. ಅಮಾವಾಸ್ಯೆ ಚಾರುಲತಾವನ್ನು ಬಲಿ ಕೊಡಲು ವಾಮಾಚಾರ ಮಾಡುವವರು ಮುಂದಾಗಿದ್ದರು. ಆದರೆ ಅಷ್ಟರಲ್ಲಿ ಚಾರುಲತಾ ಪ್ರಾಣವನ್ನು ಕಾಪಾಡಿದ ಕೃಷ್ಣ. ಕಾಪಾಲಿ ಬೆಟ್ಟದಲ್ಲಿ ಅಂತ ಪ್ರತ್ಯಕ್ಷವಾಗಿ ಚಾರುಲತಾಳನ್ನು ಕಾಪಾಡಿದ್ದು ಕೃಷ್ಣ. ಅದರ ಜೊತೆಗೆ ನಂದಾದೀಪವನ್ನು ತೆಗೆದುಕೊಂಡು ಬರುವಲ್ಲಿ ಕೃಷ್ಣ ಯಶಸ್ವಿಯಾಗಿದ್ದು, ಕೃಷ್ಣನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಅಂತೂ ದೇವರು ಕಣ್ಬಿಟ್ಟಿದ್ದಾನೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು ಅಂತ ರಾಮಚಾರಿ ಸದಾ ಹೇಳುತ್ತಿದ್ದ. ತಪ್ಪೇ ಮಾಡದ ರಾಮಚಾರಿ, ಇನ್ನೊಬ್ಬರ ಸಂಚಿಗೆ ಬಲಿಯಾಗಿದ್ದ. ಇನ್ನೊಬ್ಬರಿಗೆ ಗೇಡು ಬಯಸದ ರಾಮಚಾರಿ ಇದೀಗ ದೇವರಿಂದ ಒಳ್ಳೆಯದೇ ಆಗಿದೆ. ರಾಮಚಾರಿ ಬದುಕಿದ್ದಾನೆ. ನಡೆದೇ ಬಿಡ್ತು ಪವಾಡ. ಕೃಷ್ಣನ ಬಂದು ಪಶ್ಚಾತ್ತಾಪ ಪಟ್ಟ ಮೇಲೆ ಚಿಕಿತ್ಸೆಗೆ ರಾಮಚಾರಿ ಸ್ಪಂದಿಸಲು ಆರಂಭಿಸಿದ್ದಾನೆ. ಕಾಪಾಲಿ ಬೆಟ್ಟದಲ್ಲಿ ಕೃಷ್ಣನ ಹೊಡೆದೊಡಗ ರಾಮಚಾರಿ ದೇಹ ಕಂಪಿಸಿತು. ಕಾಪಾಲಿ ಬೆಟ್ಟದಿಂದ ನಂದ ದೀಪ ತಂದ ಮೇಲೆ ರಾಮಚಾರಿ ಬದುಕಿ ಬರಬೇಕು ಅಂತ ಚಾರುಲತಾ ಕಣ್ಣೀರಿಟ್ಟಿದ್ದಳು. ಆಗ ಚಾರುಲತಾ ಕಣ್ಣೀರು ತಾಕಿ ರಾಮಚಾರಿಗೆ ಪ್ರಜ್ಞೆ ಬಂದಿದೆ. ಕಣ್ಣೀರಿಟ್ಟ ರಾಮಚಾರಿ ಮಾತನಾಡಲು ಆರಂಭಿಸಿದ್ದಾನೆ. ಕನಸಲ್ಲ ತಾನ ಚಾರುಲತಾ ಕಣ್ಣೀರು ಹಾಕಿ ರಾಮಚಾರಿಗೆ ಪ್ರಜ್ಞೆ ಬಂದಿರುವ ಪ್ರಮೋವನ್ನು ಪ್ರಸಾರವಾಗುತ್ತಿದೆ. ಪ್ರಮೋ ಕಂಡು ವೀಕ್ಷಕರಿಗಂತೂ ಫುಲ್ ಖುಷಿಯಾಗಿದ್ದೆ. ರಾಮಚಾರಿ ಪ್ರಜ್ಞೆ ಬಂದಿರೋ ನಿಜವಾಗಲಿ ಕನಸಾಗದೇ ಇರಲಿ ಅಂತ ವೀಕ್ಷಕರು ಬಯಸಿದ್ದಾರೆ. ರಾಮಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಂಡನ ಪ್ರಾಣ ಉಳಿಸಲು ಭಯಂಕರವಾದ ಕಾಪಾಲಿ ಬೆಟ್ಟಕ್ಕೆ ಚಾರುಲತಾ ತೆರಳಿದ್ದಳು. ಅಲ್ಲಿ ವಾಮಾಚಾರ ಮಾಡುವವರ ಕೈಗೆ ಸಿಕ್ಕಿದ್ದ ಚಾರುಲತಾ ಅಮಾವಾಸ್ಯೆಯಂದು ಬಲಿಯಾಗಬೇಕಿತ್ತು. ಇನ್ನೇನು ಚಾರುಲತಾ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಅನ್ನೋಷ್ಟರಲ್ಲಿ ದೇವರ ತರ ಪ್ರತ್ಯಕ್ಷವಾದುದು ಕೃಷ್ಣ. ವಾಮಾಚಾರ ಮಾಡುವವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ ಕೃಷ್ಣ ಅತ್ತಿಗೆ ಚಾರುಲತಾ ಪ್ರಾಣ ಉಳಿಸುತ್ತಾನೆ. ಜೊತೆಗೆ ಅಣ್ಣ ರಾಮಚಾರಿಯ ಪ್ರಾಣ ಉಳಿಸಲು ನಂದಾದೀಪವನ್ನು ತರುತ್ತಾನೆ. ಕಾಪಾಲ ಬೆಟ್ಟದಲ್ಲಿ ಪ್ರಾಣಜ್ಯೋತಿ. ಕಾಪಾಲಿ ಬೆಟ್ಟದಲ್ಲಿ ಅಮಾವಾಸ್ಯೆಯಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅಮೂಲ್ಯವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಎಣ್ಣೆಯಿಂದ ದೀಪ ಹಚ್ಚುತ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿಂದ ದೀಪ ಹಚ್ಚಿಕೊಂಡು ಬಂದರೆ, ದೀಪ ಆರದ ಹಾಗೆ ಕಾಪಾಡಿಕೊಂಡು ಬಂದರೆ ರಾಮಚಾರಿಯ ಪ್ರಾಣಜ್ಯೋತಿ ಉಳಿಯುತ್ತದೆ ಅಂತ ಚಾರುಲತಾಗೆ ಗುರುಗಳು ತಿಳಿಸಿದ್ದರು. ರಾಮಚಾರಿ ಬದುಕಬೇಕು ಅಂತ ರಿಸ್ತಗೊಂಡು ಕಾಪಾಲಿ ಬೆಟ್ಟಕ್ಕೆ ಚಾರುಲತಾ ತೆರಳಿದ್ದರು. ಆದರೆ ಅಲ್ಲಿ ವಾಮಾಚಾರ ಮಾಡುವವರ ಕೈಗೆ ಚಾರುಲತಾ ಸಿಕ್ಕಿಬಿದ್ದಳು. ಅಮಾವಾಸ್ಯೆಯಂದು ಚಾರುಲತಾಳನ್ನು ಬಲಿ ಕೊಡಲು ವಾಮಾಚಾರ ಮಾಡಲು ಸಕಲ ಸಿದ್ಧತೆ ನಡೆಸಲಾಗಿತ್ತು. ಅಮಾವಾಸ್ಯೆಯಂದು ಎಲ್ಲ ಅಷ್ಟರಲ್ಲಿ ಪ್ರತ್ಯಕ್ಷವಾಗಿ ಚಾರುಲತಾವನ್ನು ಕಾಪಾಡಿಸಿದನು ಕೃಷ್ಣ. ವಾಮಾಚಾರ ಮಾಡುವವರಿಗೆ ಚೆನ್ನಾಗಿ ಹೊಡೆದು ಬಡಿದು ಚಾರುಲತಾಳನ್ನು ಅಪಾಯದಿಂದ ಕೋಪದಿಂದ ಕೃಷ್ಣ ಪಾರು ಮಾಡುತ್ತಾನೆ. ಜೊತೆಗೆ ರಾಮಚಾರಿ ಬದುಕುಳಿಯಲು ಬೇಕಾಗಿರುವ ನಂದಾದೀಪವನ್ನು ಕಾಪಾಲಿ ಬೆಟ್ಟದಿಂದ ಕೃಷ್ಣ ತರುತ್ತಾನೆ. ಹಾಗಾದರೆ ರಾಮಚಾರಿಯ ಪ್ರಾಣಜ್ಯೋತಿ ಬೆಳಗುತ್ತಾ ರಾಮಚಾರಿ ಬದುಕುಳಿಯುತ್ತಾನ? ದೇವು ಮಾನ್ಯತೆಗೆ ಆತಂಕ. ಚೆನ್ನಾಗಿ ತದುಕಿದ ಮೇಲೆ ರಾಮಚಾರಿಯ ವೇಷದಲ್ಲಿರುವ ಕೃಷ್ಣನ ಮುಂದೆ ಇನ್ಸ್ಪೆಕ್ಟರ್ ದೇವ್ ಸತ್ಯವನ್ನೆಲ್ಲ ಕಕ್ಕಿದ್ದಾನೆ. ರಾಮಚಾರಿ ಯಾವ ತಪ್ಪನ್ನು ಮಾಡಿಲ್ಲ. ಇದೆಲ್ಲ ಮಾನ್ಯತಾ ಪ್ಲಾನ್. ಚಾರುಲತಾ ರಾಮಚಾರಿಯನ್ನು ದೂರ ಮಾಡಲು ಸಲುವಾಗಿ ಮಾನ್ಯತೆ ಈ ಪ್ಲಾನ್ ಮಾಡಿದಳು. ಕಿಲ್ಲರ್ ಕಿಟ್ಟಿ ಜಾಗದಲ್ಲಿ ರಾಮಚಾರಿಯನ್ನು ಜೈಲಿಗೆ ಕಳಿಸಿದ್ದಳು ನಾನೇ ಅಂತ ದೇವ್ ಸತ್ಯ ಒಪ್ಪಿಸಿಕೊಳ್ಳುತ್ತಾನೆ. ಅದರ ಕೃಷ್ಣ ವಿಡಿಯೋ ಶೂಟ್ ಮಾಡಿಸಿಕೊಳ್ಳುತ್ತಾನೆ. ನನಗೆ ಏನಾದರೂ ತೊಂದರೆ ಮಾಡಿದರೆ, ಹೆಚ್ಚು ಕಮ್ಮಿ ಆದರೆ ಈ ವಿಡಿಯೋ ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಬರುತ್ತದೆ ಎಂದು ಇನ್ಸ್ಪೆಕ್ಟರ್ ದೇವ್ಗೆ ಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಹೀಗಾಗಿ ದೇವ್ ಮತ್ತು ಮಾನ್ಯತೆಗೂ ಈಗೇನು ಮಾಡಲಾಗದ ಸ್ಥಿತಿ ತಲುಪಿದ್ದಾಳೆ. ವಿಡಿಯೋ ಲೀಕ್ ಆದರೆ ದೇವ್ ಮತ್ತು ಮಾನ್ಯತೆ ಜೈಲಿಗೆ ಹೋಗಬೇಕು. ಪರಿಣಾಮವಾಗಿ ರಾಮಚಾರಿ ತಂಟೆಗೆ ಹೋಗದೆ ತೆಪ್ಪಗೆ ಇರದೆ ದೇವ್ ಮತ್ತು ಮಾನ್ಯತೆಗೆ ಬೇರೆ ದಾರಿ ಇಲ್ಲ. ಅಂದಾಗೆ ರಾಮಚಾರಿ ಸೆಲ್ನಲ್ಲಿ ಮಾನ್ಯತೆಯಾಗಿ ಝಾನ್ಸಿ ಸುಬ್ಬಯ್ಯ, ಕೃಷ್ಣ ರಾಮಚಾರಿಯಾಗಿ ರಿತ್ವಿಕ್, ಕೃಷ್ಣ ಕೃಪಾಕರ್, ಚಾರುಲತಾಗಿ ಮೌನಗುಡ್ಡೆ ಮನೆ ನಟಿಸುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.